ಶರಾವ. ರಾತ್ರಿ ಮೊಸರು ಖಂಡಿತವಾಗ್ಲೂ ನಿಷೇಧ. ತುಂಬಾ ಕಷ್ಟ ಜೀರ್ಣ ಆಗೋದು. ನೀವು ಹಸು ಹುಲ್ಲು ತಿನ್ನುತ್ತೆ, ಸಗಣಿ ಹಾಗಿರುತ್ತೆ ಗೊತ್ತಾ, ಹುಲ್ಲು ಹಾಗೆ ಬಂದಿರುತ್ತೆ. ಅಂದ್ರೆ ಹಸು ತಿನ್ಬೇಕಾಗಿರೋದು ಹುಲ್ಲು, ಅದಕ್ಕೆ ಅಷ್ಟು ಕಷ್ಟ ಆಗಿದೆ ಜೀರ್ಣ ಆಗೋದಕ್ಕೆ. ನಮ್ಗಿನ್ನೇ ಅಷ್ಟು ಕಷ್ಟ ಆಗ್ಬೋದು ಜೀರ್ಣ ಆಗೋದಕ್ಕೆ, ಗೊತ್ತಾಗಲ್ವ? ಸೊಪ್ಪುಗಳು ಸಾಧಾರಣ ತುಂಬಾ ಕಷ್ಟ. ಆದ್ರೆ ನಿಜವಾಗ್ಲೂ ಹೊಲದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲ, ಅವಾಗ ಸೊಪ್ಪಿನ ಸಾರು ಅಂತ ಮಾಡೋರು, ಅದು ಅಷ್ಟೇನೆ ತುಂಬಾ ಬಲ ಕೊಡೋದು, ಗೊತ್ತಾಗಲ್ಲ? ಅದಕ್ಕೆಲ್ಲ ಚೆನ್ನಾಗಿ ದೇಹ ಶ್ರಮ ಇರಬೇಕು. ಮಾವಿನ ಹಣ್ಣು ತಿಂದ ಮೇಲೆ ಹಾಲು ಕುಡಿತೀವಲ್ಲ, ಉಷ್ಣ ಆಗ್ಬಾರ್ದು. ಅದೇನು ಊಟ ಮಾಡಿದ ಮೇಲೆ ಮಾವಿನ ಹಣ್ಣು ತಿಂದ್ರೆ ಹಾಲು ಕುಡಿಬೇಕಾಗಿಲ್ಲ, ಏನೋ ಕುಡಿಬೇಕಾಗಿಲ್ಲ. ತಿನ್ಬೇಕಾಗಿರೋದೇ ಊಟ ಆದ್ಮೇಲೆ, ಅವಾಗೇನು ಹಾಲು ಕುಡಿಬೇಕಾಗಿಲ್ಲ. ಅಲ್ಲಪ್ಪ, ಕೊನೆಯಲ್ಲಿ ತಿನ್ನೋದದು ಮಾವಿನ ಹಣ್ಣು. ರಾತ್ರಿ ಚೆನ್ನಾಗಿ ಕಡ್ದು ಬೆಣ್ಣೆ ತೆಗೆದಿದ್ರೆ ಅವಾಗ ಬೇಗ ಊಟ ಮಾಡೋದ್ರಿಂದ ಪರವಾಗಿಲ್ಲ, ತಗೋಬಹುದು. ಆದ್ರೆ ಕ್ಷೀರಾನ್ನ ಅಂತಾನೆ ಇರೋದು ಕ್ಷೀರಾನ್ನ. ರಾತ್ರು ಕ್ಷೀರಾನ್ನ ಭಕ್ತಿಶ್ಚ ಆಯು ವರ್ಧನಂ ದಿನೇ ಇದೆ. ನೀವು ಒಂದ್ಸತಿ ಹೇಳಿದ್ರಲ್ವಾ, ಎರಡೇ ಹಣ್ಣು ಊಟ ಆದ್ಮೇಲೆ ತಿನ್ನಕ್ಕೆ ಯೋಗ್ಯ. ಮಾವಿನ ಹಣ್ಣು, ಪೈನಾಪಲ್, ಪಪಾಯ ಅಲ್ವಾ? ಪಪಾಯನು ಮಾವಿನ ಹಣ್ಣು. ಪಪಾಯ ನಮ್ದು ಅಲ್ವೇ ಅಲ್ಲ ಒರಿಜಿನಲಿ. ಪೈನಾಪಲ್ ಇಲ್ಲ ಇಲ್ಲ ತಿನ್ಬಾರ್ದು. ಊಟನೇ ಮಾಡೋದು. ಇದರಲ್ಲೂ ಅಷ್ಟೇ ಒಂದ್ ಸ್ವಲ್ಪ ಬೇರೆ ಒಪಿನಿಯನ್ ಇದೆ. ಸುಶ್ರುತರು ಇವಾಗಿನ ಡೆಸರ್ಟ್ ಅಂತ ಏನ್ ಹೇಳ್ತೀವೋ ಅದನ್ನು ಹೋಗ್ತಾರೆ, ಆದ್ರೆ ಅಷ್ಟಾಂಗದಲ್ಲೆಲ್ಲ ಹಾಗೆ ಹೇಳೋಲ್ಲ, ಮುಂಚೆ ಅಂತ ಹೇಳಿದ್ದೆ. ಸೋಯಾ ನಮ್ದಲ್ವೇ ಅಲ್ಲ, ನಮ್ದಲ್ವೇ ಬೇಕಾಗಿಲ್ಲ. ನೋಡಿ, ನಾನು ಯಾವಾಗ ನಮ್ದಲ್ಲ ಅಂತೀನೋ ಅದರ ಅವಶ್ಯಕತೆ ನಮ್ಗಿಲ್ಲ ಅಂತ ಅರ್ಥ. ಬೇರೆ ಎಲ್ಲೋ ಏನೋ ಚೆನ್ನಾಗಿದೆ ಅಂತ ನಾವ್ ಯಾಕೆ ಬಳಸ್ಬೇಕಾಗಿ, ಅದೇ ನಮ್ದೇನೋ ಚೆನ್ನಾಗಿಲ್ಲ ಅಂತ. ಆ ಸ್ಲೇವಿಶ್ ಬಿಹೇವಿಯರ್ ನಮ್ಮಲ್ಲಿ ತುಂಬಾ ಸಾವಿರ ವರ್ಷದ ಇರೋದ್ರಿಂದನೇ ಇವೆಲ್ಲ ಆಗ್ತಿರೋದು. ಯಾಕೆ ನಮ್ಗೆ ಇರೋದು ಚೆನ್ನಾಗಿ ಸಂತೋಷ ಬೆಳೆಸೋಣ, ಏನೀಗ ಅದು ಯಾಕೆ ಸಮಾಧಾನ ಇಲ್ಲ? ನಮ್ದು ಅನ್ನೋದ್ರಲ್ಲಿ ನಮಗ್ ಸಮಾಧಾನ ಇರ್ಬೇಕು. ಸಮಾಧಾನ ಇದ್ರೆ ಆರೋಗ್ಯ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಹೌದು, ಇಲ್ಲ 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 ಟ್ರೆಡಿಷನಲ್ ಅಂದಾಗ ಟೈಮ್ ಹೇಳಿ ನೋಡೋಣ. ಟ್ರೆಡಿಷನಲ್ ಅಂದ್ರೆ ಎಷ್ಟು ವರ್ಷದ್ದು? ಒಬ್ಬಟ್ಟೆಲ್ಲ ಮೈದಾದಲ್ಲೇ ಮಾಡ್ತಾರೆ. ಅಯ್ಯ ಇವಾಗಿಂದಲ್ಲಪ್ಪ, ಟ್ರೆಡಿಷನಲ್ ಅಂದಾಗ ಹೇಳಿ. ಇಲ್ಲ, ಟ್ರೆಡಿಷನ್ ಟ್ರೆಡಿಷನಲ್ ಅಂದ್ರೆ 300 ವರ್ಷ. ಇವಾಗಿನ ಪ್ರಕಾರ ಟ್ರೆಡಿಷನಲ್ ಅಂತ ಹೇಳಿದಾಗ ಅಬ್ಬಬ್ಬ ಅಂದ್ರೆ 50-60 ವರ್ಷ, ಅದು ಟ್ರೆಡಿಷನಲ್ ಅಲ್ಲ. ಮೈದಾ ಇರ್ಲೇ ಇರ್ಲಿಲ್ಲ. 1917-19 ಬಂದಿರೋದು ಅವೆಲ್ಲ ಇಲ್ಲಿಗೆ. ಅದಕ್ಕೆ ಮುಂಚೆ ಇರ್ಲೇ ಇರ್ಲಿಲ್ಲ. ಇದನ್ನ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ವೀಟನ್ನ ತೆಗೆದು ಅದನ್ನೆಲ್ಲ ಬರುವಂತಹದನ್ನ ಬೇರೆ ತಗೊಂಡು ಹೊರಗಡೆ ಡಿಸ್ಪೋಸ್ ಮಾಡ್ಬಿಡೋರು ಅದನ್ನ. ಅದೇನಾಯ್ತು ಅಂದ್ರೆ ಅಲ್ಲಿ ತಗೊಂಡು ಹೋದ್ಮೇಲೆ ಆ ನದಿ ತೀರ ಎಲ್ಲ ಪಕ್ಕದಲ್ಲಿ ಡಿಸ್ಪೋಸ್ ಮಾಡ್ಬಿಟ್ರೆ ಅಲ್ಲಿ ಪ್ರಾಣಿಗಳೆಲ್ಲ ಕೂತಿರ್ತಲ್ಲ, ಅದ್ರ ಮೇಲೆ ಗಾಳಿಗೆಲ್ಲ ಬಂದು ಕೂತ್ಕೊಳ್ಳೋದು. ಅದ್ರ ಮೇಲೆ ಕೂತ್ಕೊಂಡ್ರೆ ಅದಕ್ಕೆ ಚರ್ಮವ್ಯಾಧಿಗಳು ಬರೋಕ್ ಶುರುವಾಯ್ತು. ಓಹೋ, ಇದು ನಮಗ್ ತುಂಬಾ ತೊಂದರೆ ಕೊಡ್ತಾ ಇದೆ ನಮ್ಮ ಪ್ರಾಣಿಗಳಿಗೆ ಅಂತ ತಗೊಂಡೋಗಿ ಇನ್ನೊಂದ್ ಕಡೆ ಹಾಕೋಕೆ ಬಿಡೋಲ್ಲ. ಅವ್ರು ಯಾಕೆ ಬಿಡ್ತಾರೆ? ನಮ್ ಕಸ ತಗೊಂಡೋಗಿ ಪಕ್ಕ ಮೇಲೆ ಹಾಕಕ್ಕಾಗತ್ಯ? ಆದ್ರಿಂದ ಅವ್ರೇನ್ ಮಾಡಿದ್ರು, ಅವ್ರು ಅದ್ರಲ್ಲಿ ತುಂಬಾ ಗಟ್ಟಿಗಳು ಪ್ಯಾಕೇಜಿಂಗ್ ನಲ್ಲಿ, ಅದಕ್ಕೆ ಬೇರೆ ಹೆಸರು ಕೊಟ್ಟು ನಾವು ನಮ್ಮ ಹತ್ರನೇ ತಗೊಂಡು ನಮ್ಗೆ ವಾಪಸ್ ಕೊಡ್ತಾರೆ. ಅದನ್ನ ನಾವು ಕೊಂಡ್ಕೋದೆ ಖುಷಿಯಾಗಿ.
ಆದ್ರಿಂದ ಅಲ್ಲಿ ಹಾಗೆ ಮಾಡಿ ಮೈದಾನ ವಾಪಸ್ ಇಲ್ಲಿ ಕಳಿಸಿದ್ರು. ಗೊತ್ತಾಯ್ತಲ್ವಾ? ಕಳಿಸಿದಾಗ ಸ್ವಲ್ಪ ವಿವೇಕ ಇತ್ತು, ಅದನ್ನೇನ್ ಮಾಡಿದ್ರು, ಗೋಂದಾಗ ಉಪಯೋಗಿಸ್ತಾ ಇದ್ರು. ಇವಾಗ ಓಹೋ ಪರವಾಗಿಲ್ಲ, ಇವ್ರು ಏನೋ ಅಂತೂ ಬಳಕೆ ಮಾಡ್ತಾರೆ, ಇದನ್ನ ನಾವು ಪೂರ್ತಿ ಬಿಸಾಡ್ತಾ ಇದ್ವಿ, ಇವ್ರು ಬಳಕೆ ಮಾಡುವಂತಹ ಮೈಂಡ್ ಸೆಟ್ ಇದೆ ಅಂತ ಗೊತ್ತಾಯ್ತೋ ಇಲ್ವೋ. ಇವಾಗ ಇಟ್ಸ್ $1 billion ಇಂಡಸ್ಟ್ರಿ ಇವಾಗ. ಓ ಎಲ್ಲ ಮಾಡ್ತಾರೆ. ಅಲ್ಲ, ಯೋಗ ಅನ್ನೋದಕ್ಕೂ ವ್ಯಾಯಾಮ ಅನ್ನೋದಕ್ಕೂ ಎರಡು ಸಂಪೂರ್ಣವಾಗಿ ಬೇರೆ. ಯೋಗ ಅನ್ನೋದು ವ್ಯಾಯಾಮ ಅಲ್ಲ. ಯಾಕೆಂದ್ರೆ ಶರೀರ ಆಯಾಸ ಜನನಂ ಕರ್ಮ ವ್ಯಾಯಾಮ ಉಚ್ಯತೆ ಅಂತ ಇದೆ. ಶರೀರ ಆಯಾಸ ಜನನಂ ಕರ್ಮ ಅನ್ನೋದು ವ್ಯಾಯಾಮ ಅಂತಾರೆ. ಯೋಗ ಅನ್ನೋದು ಹಾಗಲ್ಲ. ಯೋಗ ಅನ್ನೋದು ತುಂಬಾ ದೊಡ್ಡದು. ಅದು ಚಿತ್ತವೃತ್ತಿಗಳನ್ನು ನಿರೋಧ ಮಾಡುವಂತಹ ಶಕ್ತಿ ಬರೋದಕ್ಕೆ ಮಾಡ್ತಾ ಇರುವಂತಹದ್ದು. ಅಂದ್ರೆ ನಿಜವಾಗ್ಲೂ ಯೋಗ ಮಾಡ್ಬೇಕಾದ್ರೆ ಮನಸ್ಸು ಪ್ರಶಾಂತವಾಗಿರ್ಬೇಕು ಅಂತ ಇರುತ್ತೆ. ಗೊತ್ತಾದಲ್ವಾ? ವ್ಯಾಯಾಮ ಮಾಡುವಾಗ ಪ್ರಶಾಂತವಾಗಿರುತ್ತೆ ಮನಸ್ಸು, ಖಂಡಿತ ಇರೋಲ್ಲ. ತುಂಬಾ ಎಕ್ಸರ್ಟ್ ಆಗ್ತಾ ಇರುತ್ತೆ. ಇಲ್ಲಿ ಎಕ್ಸರ್ಷನ್ ಇರಬಾರ್ದು. ಯೋಗದಲ್ಲಿ ಎಕ್ಸರ್ಷನ್ ಇಲ್ಲ. ಅದಕ್ಕೆ ಏನೇನೋ ಹೆಸರುಗಳಿದೆ, ಅದು ಬಿಡಿ, ಅದು ಬೇಡ. ನಮ್ಮ ಶಾಸ್ತ್ರೀಯವಾಗಿರುವಂತಹ ಯೋಗ ಅದೇನೋ ಪವರ್ ಯೋಗ, ಈ ಯೋಗ, ಆ ಯೋಗ. ಹೊಸದಾಗ ಒಂದು ಕೇಳಿದಪ್ಪ, ಈ ಮೆಕ್ಸಿಕೋನಲ್ಲಿ ವಿನ್ಯಾಸ ಇದ್ರೆ ಪರವಾಗಿಲ್ಲ, ಚಿಕನ್ ಯೋಗ. ಏಕಮ್ಮ ನಿಜವಾಗ್ಲು ಚಿಕನ್ ಯೋಗ, ಆಮೇಲೆ ಡಾಗ್ ಯೋಗ. ಏನು ಕಂಡು ಒಂದು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ಏನಿದೆಯೋ ಅಷ್ಟನ್ನೇ ಹೇಳ್ತಾ ಇದೀನಿ. ನಾಯಿಗಳಿಗೆ ಅಲ್ಲಪ್ಪ, ನಮಗೆ ಆ ತರ ಮಾಡಿಸ್ತಾರೆ ಅಂತ. ಅದೇನೋ ನಾವು ಇಟ್ಟಿರೋ ಒಂದೇನೋ ಹೆಸರು ಇರ್ತಲ್ಲ, ಅದಕ್ಕೊಂದು ಪಾಸ್ಟರ್ ಚೇಂಜ್ ಮಾಡೋದು, ಅದಕ್ಕೆ ಚಿಕನ್ ಅಂತ ಕರೆದು ಬಿಡೋದು ಅಷ್ಟೇ. ಇವಾಗ ಮಾಡಿ ಅದನ್ನ ಇಲ್ಲಿ ಶುರು ಮಾಡಿದ್ದಾರೆ. ಅಮ್ಮ ಏನೋ ಕೇಳಿದ್ರಲ್ಲ, ಮನೆ ಹಾಕೊಂಡ್ರು. ಹಾ ಗೊತ್ತಾಯ್ತು. ಏನಂದ್ರೆ ಭೂಮಿ ಸ್ಪರ್ಶ ಅಂದ್ರೆ ಮನೆ ಹಾಕೊಂಡು ಅಂತಾನೆ ಅರ್ಥ. ಹಾ, ಬರೀ ನೆಲದ ಮೇಲೆ ಮಾಡ್ಬೇಕು. ಉತ್ತರ ಭಾರತದಲ್ಲಿ ಇವನ್ ತಟ್ಟೆ ಇಟ್ಕೊಳಕ್ಕೂ ಒಂದು ಮನೆ ಹಾಕೊಳ್ತಾರೆ. See, it is not wrong as long as you digest. Fruits are usually very heavy for digestion because it contains both water and sweetness in taste. Sweet taste is always difficult for digestion because it contains both prithvi and jala. So it is both heavy guna, contains both heavy rasas. So it is difficult for digestion. But in small quantity. ತಗೋಬಹುದು, ಖಂಡಿತ ತಗೋಬಹುದು. ಆಯ್ತಾ? ಚಾತುರ್ಮಾಸ ಹೇಳ್ತೀನಿ. ಅಯ್ಯೋ, ಅದು ಚಾತುರ್ಮಾಸದಲ್ಲಿ ಹೇಳ್ತೀನಿ. ಹಾಗಾದ್ರೆ ಅಮ್ಮ ಅದನ್ನೇ ಭೂಮಿ ಸ್ಪರ್ಶ ಅಂದ್ರೆ ಅರ್ಥ ಹಾಗೆ ಅಂತ ಅರ್ಥ. ಅಂದ್ರೆ ಮೇಲ್ ಕೂತ್ಕೊಂಡು, ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡಬಾರ್ದು ಅಂತ ಅರ್ಥ. ತಿರುಗಿ ಅದನ್ನ ಕೇಳ್ಬೇಡಿ, ಚೇರು ಅದಕ್ಕೆ ಅಂಟ್ಕೊಂಡಿದೆಯಲ್ಲ. ಈ ತರ ಪ್ರಶ್ನೆ ಕೇಳಿದ್ರೆ ನೋಡಿ, ಯಜ್ಞ ಅಂತ ಹೇಳಿದಿನಲ್ವಾ, ಯಜ್ಞ ಅಂತ ಹೇಳಿದ ಮೇಲೆ ಅದನ್ನ ಸುಖಾಸನದಲ್ಲಿ ಅಂತ ಕೂತ್ಕೊಂಡು ಮಾಡಬೇಕು ಅನ್ನೋದೇನು ಇದೆಯೋ ಯಜ್ಞವನ್ನ, ಅದು ಪ್ರಧಾನ ಅವಾಗ. ಆದ್ರಿಂದ
ಅದ್ ಕೆಳಗಡೆ ಹಾಕೊಂಡೇ ಮಾಡ್ಬೇಕು ಅಂತಿರುತ್ತೆ. ಇಲ್ಲ ಅಂದ್ರೆ ಫಲವನ್ನ ರಾಕ್ಷಸರು ತಗೊಂಡು ಹೋಗ್ತಾರೆ ಅಂತಿದೆ. ಅದಕ್ಕೋಸ್ಕರ ಹಾಕ್ಬೇಕು. ಆದ್ರೆ ಚೇರ್ ಮೇಲೆ ಕೂತ್ಕೊಂಡ್ರೆ ಅದು ಕೂಡ ಹಂಗೆ ಅದು ಆ ಥರ ಇದು ಅವ್ರು ಕೇಳಿದ್ದಾರೆ. ಉಪವಾಸಗಳು ಇರಬೇಕಾದ್ರೆ ನಿತ್ಯ ತಗೊಳ್ತಾ ಇರುವಂತಹ ಔಷಧಿಗಳು ತಗೋಬಹುದಾ ಅಂತ. ಇವಾಗ ನಿತ್ಯ ನಾನು ಔಷಧಿ ತಗೋಬೇಕು ಅನ್ನುವಂತಹ ಪರಿಸ್ಥಿತಿ ಇದ್ರೆ ನಾನು ಉಪವಾಸನೆ ಮಾಡಬಾರ್ದು. ಯಾರು ನಿತ್ಯ ಔಷಧಿ ತಗೊಳ್ಳೇಬೇಕು ನಾನು ಅನ್ನುವಂತಹ ಕಂಡೀಷನ್ ನಲ್ಲಿ ಇರ್ತಾರೋ ಅಂಥವ್ರು ಉಪವಾಸ ಮಾಡಬಾರ್ದು. ಉದಾಹರಣೆಗೆ ಇವಾಗ ಬ್ಲಡ್ ಪ್ರೆಷರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಬ್ಲಡ್ ಪ್ರೆಷರ್ ಉಪವಾಸ ಮಾಡಬಾರ್ದು. ಮುಂಚೆ ಅದು ಏನೇನೇನೋ ಇದೆಯಲ್ಲ ಡಿಸ್ಟರ್ಬೆನ್ಸಸ್, ಅದನ್ನೆಲ್ಲ ಸ್ವಲ್ಪ ಒಂದು ಹದಕ್ಕೆ ತಗೊಂಡ್ಬರ್ಬೇಕು. ಅಂದ್ರೆ ಈ ತರಹ ದಿನಾ ನಾನು ಔಷಧಿ ತಗೋಬೇಕು ಅನ್ನುವಂತಹ ಒಂದು ಡಿಪೆಂಡೆನ್ಸಿ ಇಲ್ಲದೆ ಇರೋ ಸ್ಟೇಜಿಗೆ ತಗೊಂಡ್ಬರ್ಬೇಕು ನಮ್ಮ ಶರೀರವನ್ನ. ನಾನು ನಿಜವಾಗ್ಲೂ ಪ್ರಾಕೃತಿಕವಾಗಿರುವಂತಹ ಏನೇ ಔಷಧೋಪಚಾರಗಳಿದ್ರು ಅದರಿಂದ ನಾನು ಇದನ್ನ ನನ್ನ ಆರೋಗ್ಯ ಕಾಪಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋವರೆಗೂ ತಗೊಂಡು ಬಂದು ಆಮೇಲೆ ಮಾಡಿದ್ರೆ ತಪ್ಪಿಲ್ಲ. ಅಂದ್ರೆ ಶುಗರ್ ಹೋಗುತ್ತಿಲ್ಲ. ನಾನು ಹೇಳ್ತಿರೋದು ಅದಲ್ಲ. ನಾನು ಹೇಳ್ತಿರೋದು ಆ ಔಷಧಿಗಳಾದ್ರೆ ಒಂದು ದಿವಸ ಬಿಡಬಾರ್ದು ಅನ್ನೋ ತರಹ ಹೆದರಿಕೆ ಇರುತ್ತೆ. ಆದ್ರೆ ಎಲ್ಲದರಲ್ಲೂ ಹಾಗೆ ಇರುತ್ತೆ ಅಂತ ಏನಿಲ್ಲ. ಹೌದು, ನಿಜ. ಆಹಾರನೇ ತಗೊಳ್ದೇ ಇದ್ರೆ ಅವ್ರಿಗೆ ಏನ್ ಕಾಯಿಲೆ ಇದೆಯೋ ಅದಿನ್ನೂ ಜಾಸ್ತಿ ಆಗುತ್ತೋ ಇಲ್ವಾ? ಗೊತ್ತಾಗ್ಲಿಲ್ವಾ? ಇವಾಗ ಆಹಾರ ತಗೊಳ್ದೇನೆ ಇದ್ಬಿಟ್ರೆ ಏನೂ ಆಗಲ್ಲ, ಖಂಡಿತ ಏನೂ ಆಗಲ್ಲ. ಆದ್ರೆ ಎಲ್ರಿಗೂ ಹಾಗೆ ಇರೋಲ್ಲ. ಇವಾಗ ಏನಾಗಿದೆ, ಶುಗರ್ ಅಂದ್ರೆ ಇವಾಗ ಏನೋ ಒಂದು ಸಂಖ್ಯೆ ಇಟ್ಕೊಂಡಿರ್ತಾರೆ. 140 ಇದ್ರೆ 160 ಇದ್ದ ತಕ್ಷಣ ಸಿಕ್ಕಾಪಟ್ಟೆ ಹೈ ಶುಗರ್ ಅಂತ ಹೆದರ್ಕೋಬಾರ್ದು. ಗೊತ್ತಾಗ್ಲಿಲ್ವಾ? ಅಂಥವ್ರು 160 ಇರೋರು ಕೂಡ ದಿನ ಮಾತ್ರೆ ತಗೋತಾ ಇರ್ತಾರೆ. ಇವಾಗ ಅವರು ನಿಲ್ಸ್ಬಿಟ್ರೆ ಒಂದ್ ದಿವಸ ತಗೊಳ್ಳಿದ್ರೆ ಏನೂ ಆಗಲ್ಲ. ಗೊತ್ತಾಗ್ಲಿಲ್ವಾ? ಹಾಗೆ ಆ ಥರ ಹೇಳ್ತಾರೆ. ಖಂಡಿತ ಮಾಡ್ಬೋದು. ಖಂಡಿತ ಮಾಡ್ಬೋದು. ಹಾ, ನಿಜ. ಏಕಾದಶಿ ಅಷ್ಟೇ ಇದೆ, ಬೇರೆ ಬೇರೆ ಏನೇನೋ ಇದೆ. ಇವಾಗ ಕಾಮ್ಯವಾಗಿ ಮಾಡ್ಬೇಕಾದ್ರೆ ಹೀಗೆಲ್ಲ ಇದೆ. ಆ ತರಹ ಮಾಡ್ಬೇಕು ಅಂತಿದೆ. ಉಪವಾಸ ಮಾಡಿದಾಗ ಲಿಕ್ವಿಡ್ಸ್ ತಗೋಬೋದಂದ್ರೆ ಉಪವಾಸ ಅಂದ್ರೆ ಏನು ತಗೋಬಾರ್ದು ಅಂತ. ಅಂದ್ರೆ ಉಪವಾಸ ಮಾಡಕ್ ಆಗದೆ ಇದ್ರೆ ಲಿಕ್ವಿಡ್ಸ್ ತಗೋಬಹುದಾ ಅಂತ ಪ್ರಶ್ನೆ. ತಗೋಬಹುದು. ಯಾಕೆ? ಅದಕ್ಕೋಸ್ಕರ ಹೇಗಿದ್ರು ಉಪವಾಸ ಮಾಡ್ತಾ ಇದೀವಿ. ಹಾಲು ಕುಡಿದ್ಬಿಟ್ರೆ ಎಷ್ಟೊತ್ತಾದ್ರೂ ಜೀರ್ಣ ಆಗಲ್ಲ, ನಿಧಾನವಾಗ್ಲಿ ಬಿಡಿ. ಅದು ಗುರು ತಾನೆ. ಹೆವಿ ಫುಡ್ ಒಂದ್ಸರಿ ಕುಡಿದ್ಬಿಟ್ರೆ ನಿಧಾನವಾಗಿರುತ್ತೆ ಸುಮಾರು ಹೊತ್ತು. ಕಾಫಿ ಮಾಡ್ಬಿಟ್ರೆ ಬೇರೆ ತರ ಆಗುತ್ತೆ. ಇವಾಗ ಸಂಸ್ಕಾರ ಮಾಡಿರ್ತೀವಲ್ಲ, ಅಂದ್ರೆ ಅವತ್ತಿನ್ನೂ ನಿದ್ದೆ ಬರಲ್ಲ ಅಂದ್ರೆ ಎಮ್ಮೆ ಹಾಲೇ ಕುಡಿಬಹುದು. ನಿದ್ದೆ ಬರದೇ ಇದ್ರೆ ಆದ್ರೆ ಅದು ರಾತ್ರಿ. ಏಕಾದಶಿ ದಿನ ಒಮ್ಮೆಲೆ ಉಪವಾಸ ಮಾಡಿದ್ರೆ ನಿದ್ದೆ ಮಾಡಬಾರದು ಅಂತ ನಿಯಮ ಇದೆ. ಅಂದ್ರೆ ಆಯುರ್ವೇದದ ಬಾಹ್ಯದಿಂದ ಶಾಸ್ತ್ರೀಯ ನಿಯಮ ಇದೆಯಾ? ಅದು ಹೇಳ್ತಾರೆ ದೊಡ್ಡವರು. ಏನು ಅಂದ್ರೆ ಅವತ್ತು ಅಕಸ್ಮಾತ್ ನಿದ್ದೆ ಮಾಡಿದ್ರೆ ಚಮ್ಮಾರನ ಚೂಪ್ ಮಾಡಕ್ಕೆ ನೀರು ಇಟ್ಕೊಂಡಿರ್ತಾರಲ್ಲ, ಆ ನೀರು ಕುಡಿದಷ್ಟು ಪಾಪ ಅಂತ ಒಂದು ವಾಕ್ಯ. ಇಲ್ಲಪ್ಪ, ಕಾಲ್ಪಲ್ಲಿ ಹೀಗಿರ್ಬೋದು. ಇವಾಗ ಉಪವಾಸ ಅಂದಾಗ ನಿದ್ದೆ ಮಾಡಿದ್ರೆ ಅಂದ್ರೆ ಅರ್ಥ ಏನ್ ಗೊತ್ತಾ? ಅಲ್ಲಿ ಉಪವಾಸ ಅನ್ನೋದು ಸಮೀಪವಾಸ ಹೇಳ್ತೀನಿ.
ದೇವತಾರಾಧನಕ್ಕೆ ಸಮೀಪ ನ ಶರೀರಸ್ಯ ಶೋಷಣಂ ಅಂತ ಆಯುರ್ವೇದ ಇದೆ, ಆಯುರ್ವೇದದಲ್ಲಿ ಸೂತ್ರ ಇದೆ. ಉಪವಾಸ ಇತಿ ನ ಶರೀರಸ್ಯ ಶೋಷಣಂ ಅಂತ ಇದೆ, ಚರಕರು ಹೇಳ್ತಾರೆ ಇದನ್ನ, ಆಯ್ತಲ್ವಾ? ಅಂಥ ಸಮಯದಲ್ಲಿ ನಾನು ನಿದ್ದೆ ಮಾಡಬಾರ್ದು, ಉಪವಾಸದ ಸಮಯದಲ್ಲಿ ನಿದ್ದೆ ಮಾಡಬಾರ್ದು ಅಂದ್ರೆ ಅರ್ಥ ಅದು. ಉಪವಾಸನ ಮಾಡ್ಬಿಟ್ಟು ನಿದ್ದೆ ಮಾಡ್ಬಿಟ್ರೆ ಅಂದ್ರೆ ಅರ್ಥ, ಉಪವಾಸ ಅಂದ್ರೆ ನಿಜವಾಗ್ಲೂ ಬರೀ ತಿಂದು 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 ಬರೀ ಅಂದ್ರೆ ದೇಹಾಭಿಮಾನವನ್ನ ಬೆಳೆಸ್ಕೋತಾ ಇದ್ದೀನಿ, ನಾನು ಇದರಲ್ಲಿ ಕೆಡುಕ ಆಗದೆ ನಾನು ಮಾಡ್ತಾ ಇರೋದೇ ಜೀವಂತವಾಗಿ ಇರೋದೇನೆ ದೇವತಾರಾಧನೆ ಮಾಡಿ ನಾನು ತಪಸ್ಸು ಮಾಡಬೇಕು ಅಂತ. ಅದು ಮಾಡಕ್ ಅನುಕೂಲ ಮಾಡ್ಕೋಬೇಕಾದ್ರೆ ಒಳಗಡೆ ಇರುವಂತಹ ಕಲ್ಮಶ ಹೋಗ್ಬೇಕು ಅಂದ್ರೆ ಉಪವಾಸ ಅಂತ ಹೇಳಿದ್ದಾರೆ. ಅವಾಗ ಉಪವಾಸ ಮಾಡಬೇಕಾದ್ರೆ ನನ್ನ ಏಕಾಗ್ರತೆ ಮನಸ್ಸು ಎಲ್ಲ ಪರಮಾತ್ಮನ ಕಡೆ ಇರೋದನ್ನ ಅವಾಗ ಉಪವಾಸ ಅಂತ ಕರೀತಾರೆ. ಆ ಸಮಯದಲ್ಲಿ ನಿದ್ದೆ ಮಾಡಬಾರ್ದು, ಮಾಡಿದ್ರೆ ಅದಕ್ಕೆ ಆ ತರಹ ಫಲ ಅಂದ್ರೆ ಅದಕ್ಕೆ ಅರ್ಥ ಇದೆ. ಏಕಾದಶಿ ವರ್ಕಿಂಗ್ ಡೇ ಇರುತ್ತೆ, ಸಾಮಾನ್ಯವಾಗಿ ನಾವು ರಜಾ ಹಾಕೊಳಕ್ಕಾಗಲ್ಲ, ಅವಾಗ ನಮಗೆ ಆಹಾರ ಬೇಕಾಗತ್ತೆ. ಅದ್ರ ಬದಲು ನಾನು ಪರ್ಯಾಯವಾಗಿ ಒಂದು ಭಾನುವಾರ ನೆಕ್ಸ್ಟ್ ಭಾನುವಾರ ಮಾಡ್ಕೋಬಹುದಾ? ಅಲ್ಲ, ಇಲ್ಲ ಇಲ್ಲ ಹಾಗಲ್ಲ. ಅದು ಸುಮ್ಮನೆ ನಾನು ಉಪವಾಸ ಮಾಡ್ತೀನಿ ಅನ್ನೋ ಅಂದ್ರೆ ನಾನು ಉಪವಾಸನೂ ಮಾಡಕ್ಕಾಗುತ್ತೆ ಅನ್ನೋದನ್ನ ಮಾಡಿದ್ರೆ ತಪ್ಪಿಲ್ಲ. ಆದ್ರೆ ಏಕಾದಶಿಯಲ್ಲಿ ಉಪವಾಸ ಅಂತ ಹೇಳಿರೋದು ಆ ದೃಷ್ಟಿಯಿಲ್ಲಲ್ಲ. ಏಕಾದಶಿಯಲ್ಲಿ ಉಪವಾಸ ಹೇಳಿರೋದು ಆ ದೃಷ್ಟಿಯಿಲ್ಲಲ್ಲ. ಏಕಾದಶಿ ಉಪವಾಸ ಹೇಳಿರೋದು ಚಂದ್ರನ ಅಸ್ತಿತ್ವ, ಅದರ ಪ್ರಖರತೆ ಜಾಸ್ತಿ ಆಗುತ್ತೆ, ಕಲ್ಮಶ ಒಳಗಡೆ ಇದ್ರೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಅದು ಬೀರಬಾರ್ದು ಅನ್ನೋದಕ್ಕೋಸ್ಕರ ಆ ಚಂದ್ರನು ಅಂದ್ರೆ ಹುಣ್ಣಿಮೆ ಅಮಾವಾಸ್ಯೆಗಳಿಗೆ ಹತ್ರ ಬರೋಷ್ಟರಲ್ಲಿ ಕಲ್ಮಶ ಇಲ್ಲದೆ ನೋಡ್ಕೋಬೇಕು, ಇಲ್ಲಾಂದ್ರೆ ತಲೆ ಏನೋ ಒಂದು ಸರಿಯಾಗಿ ಏನೇನೋ ಆಗುತ್ತೆ. ಅದಕ್ಕೋಸ್ಕರ ಆ ಸಮಯದಲ್ಲಿ ಉಪವಾಸ ಹೇಳಿರೋದು. ಅದನ್ನ ಇವಾಗ ಹೇಳಿದ್ರು. ಇಲ್ಲ ಇಲ್ಲ, ಅವಾಗ ಇನ್ನೂ ಬೇರೆ ಬೇರೆ ಇದೆ, ಅಲ್ಲಿ ಕರ್ಮ ಜಾಸ್ತಿ ಇದೆ. ಇವಾಗ ಏಕಾದಶಿಯಿಂದ ಬಿಟ್ಬಿಡಿ, ಇವಾಗ ಚತುರ್ದಶಿಯಿಂದ ನೋಡಿದ್ರೆ ಅವನಿಗೆ ಪರ್ವ ಅಂದ್ರೆ ಕರ್ಮದಲ್ಲಿ ದರ್ಶಪೂರ್ಣ ಮಾಸ ಇತ್ಯಾದಿಗಳೆಲ್ಲ ಅವಾಗಲೇ ಬರೋದು. ಅವನು ಅದನ್ನ ಮಾಡಕ್ಕೆ ಆಗಲ್ಲ ಅವಾಗ ಉಪವಾಸ ಹೇಳ್ಬಿಟ್ರೆ. ಗೊತ್ತಾಗ್ಲಿಲ್ಲ? ತ್ರಯೋದಶಿ ಪ್ರದೋಷ ಬರುತ್ತೆ, ಚತುರ್ದಶಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇಷ್ಟಿ ಬರುತ್ತೆ, ದರ್ಶಪೂರ್ಣ ಮಾಸ ಇಷ್ಟಿ ಎಲ್ಲ ಬರುತ್ತೆ. ಇದೆಲ್ಲ ಅಗ್ನಿ ಉಪಾಸನೆಯಲ್ಲಿ ಬರುವಂತಹ ಕರ್ಮಗಳು ಎಲ್ಲ ನಿತ್ಯಕರ್ಮದಲ್ಲಿ ಬರುವಂತಹದ್ದು. ಈ ಹೆಸರುಗಳು ಕೇಳಿರೋಲ್ಲ. ದರ್ಶಪೂರ್ಣ ಮಾಸ ಎಲ್ಲ ಮಾಡಿ ಇಷ್ಟಿ ಮಾಡ್ಬೇಕು ಅವನು ನಿಜವಾಗ್ಲೂ. ಆದ್ರಿಂದ ಅವಾಗ ಜೊತೆಗೆ ಅವನು ಬ್ರಾಹ್ಮಣರನ್ನ ಇಟ್ಕೊಂಡಿರ್ತಾನೆ, ಅವ್ರಿಗೆ ಊಟ ಹಾಕೋಬೇಡ್ವೆ, ಇವ್ರು ಊಟ ಮಾಡಿದ್ರೆ ಅವ್ನಿಗೆ ಅವ್ರು ಹೆಂಗ್ ಮಾಡ್ತಾರೆ? ಮಾಡೋಲ್ಲ. ಅದನ್ನ ಮಾಡ್ಬೇಕು. ಯಾಕೆ ಗೊತ್ತೇನೋ? ಸ್ಥಾಲಿಪಾಕ ಆಗ್ಬೇಕು. ಸ್ಥಾಲಿಪಾಕ ಅಂದ್ರೇನು? ಆ ಯಜ್ಞೇಶ್ವರನಲ್ಲೇ ಅಡಿಗೆ ಮಾಡಿ ಅವ್ನು ಊಟ ಮಾಡ್ಬೇಕು ಅಂತಿದೆ. ಆವಾಗ ಉಪವಾಸ ಇಟ್ಬಿಟ್ರೆ ಕರ್ಮಕ್ಕೂ ಇದಕ್ಕೂ ವಿರುದ್ಧ ಆಗುತ್ತೆ. ಆದ್ರಿಂದ ಏಕಾದಶಿಯಿಂದ ಹೇಳ್ರು. ಯಾವ ಡಾಕ್ಟ್ರಿಂದ ದೂರ ಆಗ್ಬೋದು ಅಂತ ಹೇಳಿಲ್ಲ ತಾನೆ? ಅವೆಲ್ಲ ಏನೂ ಇಲ್ಲ, ಸುಮ್ಮನೆ ಅದೆಲ್ಲ ಪ್ರಸಿದ್ಧವಾದದ್ದು. An apple a day keeps a doctor away. A garlic a day keeps everybody away. ಸರಿ. ಇಲ್ಲ ಅದೆಲ್ಲ ಏನಿಲ್ಲಮ್ಮ, ಅದೆಲ್ಲ ಆ ಥರ ಏನೂ ಇಲ್ಲ. ಹೇಳಿ. ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಎಲ್ಲ